ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಏನಮ್ಮ ಆಗ್ತಾ ಇದೆ, ಏನಾಗ್ತಿದೆ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್ಗೆ, ಏನು ಕೊಳೆ ತಿಕ್ಕಲ್ ಬಡ್ಡೆ ತಾವ್ ಥರ ಆಡ್ತಾವೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಏನಾಗಿದೆ, ಏನು ರೆಸ್ಕ್ಯೂ ಅಂತೆಲ್ಲ ಆಗ್ತಾವೆ, ಏನಾಗಿದೆ ಇಲ್ಲಿ ಇಂಡಿಯಾದಲ್ಲಿ ಇವರಿಗೆ ಪ್ರಾಬ್ಲಮ್ಮು? ಇವರೇನೋ ತಗೊಂಡೋಗ್ಬಿಟ್ಟು ಏನೋ ಅಲ್ಲಿ ಇಸ್ರಾಯೇಲ್ ಮತ್ತು ಇರಾನ್ ಬಾರ್ಡರ್ ಹಾಕಿರೋ ಥರ ಆಡ್ತಾವ್ರು, ರೆಸ್ಕ್ಯೂ ಮಾಡಿ ಅಂತ. ಪಾಪ ಅಲ್ಲಿರೋರೇ ಬಡ್ಕಂತ ಇಲ್ಲ ಅಲ್ಲಿ. ಇವ್ರು ರೆಸ್ಕ್ಯೂ ಮಾಡಿ ಅಂತ ನೋಡಿ. ಅಖಿಲ್ ಹುಸೇನ್ ಅವರು ಒಂದು ಆ್ಯಕ್ಚುಲಿ ಪೋಸ್ಟ್ನ ಹಾಕಿದ್ರು ಟಕ್ಕನಾಗೆ, ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಹೇಳಬೇಕು ಅಂತ ಕಾಣಿಸ್ತಾನೆ ಇವಾಗ ಫ್ಲೈಟ್ನಾಗ ಕಳಿಸಿ ನಮ್ಮನ್ನು ರೆಸ್ಕ್ಯೂ ಮಾಡೋದಕ್ಕೆ ಅಂತ. ಕಳಿಸೋ ನನಗೆ ಬೇಕು ಇವಾಗ ಫ್ಲೈಟು ಅನ್ನೋ ಥರ ಕ್ರಿಸ್ಟಿಯಾನೋ ರೊನಾಲ್ಡೋನೆಲ್ಲ ಏನೋ ಫನಿ ವೇ ಟ್ಯಾಗ್ ಮಾಡಿಬಿಟ್ಟವ್ರೆ. ನಮಗೆ ಇಲ್ಲಿ ಬರೋಕೆ ಆಗ್ತಾ ಇಲ್ಲ, ಕೆರೆಬಿಯಾಗೆ ಫ್ಲೈಟ್ ಸಿಗ್ತಾ ಇಲ್ಲ, ಅರೇಂಜ್ ಮಾಡ್ತಾ ಇಲ್ಲ ಇವರು, ಹಂಗೆ ಹಿಂಗೆ ಅದು ಇದು ಅಂತ ಎಲ್ಲ. ಇನ್ಫ್ಯಾಕ್ಟ್ ಎಟ್ಮಾಯರು ಕೂಡ ಮಿಸ್ ಯು, ಫ್ಯಾಮಿಲಿ ಮಿಸ್ ಯು, ಅದು ಮಿಸ್ ಯು ಅಂತೆಲ್ಲ ಹಾಕಂತವ್ರೆ. ಜೊತೆಗೆ ಇಲ್ಲಿ ಡ್ಯಾರನ್ ಸಾಮಿ ಅವರು ಈ ಒಂದು ಟ್ರೆಂಡ್ನ ಸ್ಟಾರ್ಟ್ ಮಾಡಿದ್ದು. ಎಲ್ಲರೂ ಕೂಡ ಇವಾಗ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್ ಅಂತ ಬಂದಾಗ ಒಬ್ಬೊಬ್ಬರೇ ಈ ಒಂದು ಟ್ರೆಂಡ್ನ ಜಾಯ್ನ್ ಆಗ್ತಾವ್ರೆ. ಮಿಸ್ ಮಾಡ್ಕೊತಿದ್ದೀವಿ ಫ್ಯಾಮಿಲಿನ, ರೆಸ್ಕ್ಯೂ ಮಾಡಿ ನಮ್ಮನ್ನು, ನಾವಿಲ್ಲಿ ಸ್ಟಕ್ ಆಗಿದ್ದೀವಿ, ನಮ್ಮನ್ನು ಕರ್ಕೊಂಡೋಗಿ ಕೆರೆಬಿಯಾಗೆ, ನಮ್ಮನ್ನು ಬಿಟ್ಬಿಡ್ರಿ ಅಲ್ಲಿಗೆ, ಅದು ಇದು ಅಂತ. ಜಸ್ಟ್ ಒಂದು 4-5 ದಿನ ಡಿಲೇ ಆಗಿದೆ ಗುರು. ಅವ್ರಿಗೆ ಒಂದು ಸ್ವಲ್ಪ ಅರೇಂಜ್ಮೆಂಟು ಬರ್ತಾ ಇಲ್ಲ. 4 ದಿನ ಆಗಿದೆ ಅಂತ ಅಂದ್ಕೊಳ್ಳಿ, 4 ದಿನ ಒಂದು ಸ್ವಲ್ಪ ಡಿಲೇ. ವೆಸ್ಟ್ ಇಂಡೀಸು ಸೋತರು ಇಂಡಿಯಾ ಅಗೇನ್ಸ್ಟು, ಆಗೊಂದು ವರ್ಚುವಲ್ ಕ್ವಾರ್ಟರ್ ಫೈನಲ್ ಮ್ಯಾಚಲ್ಲಿ. ಅಲ್ಲ, ಇವರೇನಾದರೂ ಇದ್ದಿದ್ದು ಅಂದರೆ ಟೂರ್ನಮೆಂಟಲ್ಲಿ ಇದ್ದಿತ್ತು ಅಂದ್ರೆ ಇರ್ತಿರ್ಲಿಲ್ವಾ? ಇವಾಗ ಖಂಡಿತ ಇರೋರು ತಾನೆ. ಏನಕ್ಕೆ ಫ್ಯಾಮಿಲಿನ ಮಿಸ್ ಯು, ಅದು ಇದೆಯೋ ಅಂತ ಎಲ್ಲ ಹಾಕೊಳ್ಳೋದು, ನಾನು ಮಿಸ್ ಮಾಡ್ಕೊತಿದ್ದೀನಿ ಫ್ಯಾಮಿಲಿನ ಅಂತ. ಏನು ಅಲ್ಲಿ ಬದನೇಕಾಯಿ? ICC ಜೊತೆಗೆ ಕಾನ್ವರ್ಸೇಷನ್ ಆಗಿದೆಯಂತೆ ಮಗ. ICC ಅವರು ಕ್ಲಾರಿಟಿನ ಕೊಟ್ಟಿದ್ದಾರಂತೆ. ಇವಾಗ ನಡೀತಾ ಇರೋವಂಥ ಒಂದು ಗೋಲ್ಫ್ ರೀಜನಲ್ಲ, ಅಂದರೆ ಮಿಡ್ಲಿಸ್ಟಲ್ಲಿ ನಡೀತಾ ಇರೋಂಥ ಒಂದು ಏನಿದೆ ಅಂದರೆ ಗೊತ್ತಲ್ಲಪ್ಪ, ಯುದ್ಧ ನಡೀತಾ ಇದೆ. ಸೊ ಆ ಕಾರಣದಿಂದ ಇವಾಗ ಏರ್ ಟ್ರಾಫಿಕ್ಕು ಎಲ್ಲನೂ ಕೂಡ ನೋಡಬೇಕಾಗತ್ತೆ. ಜೊತೆಗೆ ಏರ್ ಸ್ಪೇಸ್ನ ರೆಸ್ಟ್ರಿಕ್ಷನ್ ಇದೆ, ಕೆಲವೊಂದು ಕಡೆ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ನೀವು ನುಗ್ಬಿಡೋಕ್ಕಾಗೋದಿಲ್ಲ, ಎತ್ತಬೇಕು ಅಂತ. ಏನದೇನು ಕಲಾಸಿಪಾಳ್ಯ ಸಿಟಿ ಮಾರ್ಕೆಟು ಸಂದಿನ ನುಗ್ಗೋದಕ್ಕೆ ಹೋಗ್ಬಿಟ್ಟು ಕಡೀಲಿ ನುಗ್ಗಿಸ್ಬಿಟ್ಟು ಕಳಿಸ್ಬಿಡೋದಕ್ಕೆ ಅವ್ರಿಗೆ. ಸೊ ಇವರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ಅವರು ಅಂದರೆ ಅಪ್ಡೇಟ್ ಕೊಡಬೇಕಾಗತ್ತೆ ಖಂಡಿತ. ಅಂದರೆ ಡ್ಯಾರನ್ ಸಾಮಿ ಅವ್ರು ಏನು ಹೇಳ್ತಿದ್ರು ಅಂದರೆ ಅಪ್ಡೇಟೇ ಕೊಡ್ತಾ ಇಲ್ಲ ನಮಗೆ ಅಂತ ಅವ್ರು ಹೇಳ್ತಾಯಿದ್ರು. ಬಟ್ ಇವಾಗ ಅಪ್ಡೇಟ್ ಬಂದಿದೆ, ಡ್ಯಾರನ್ ಸಾಮಿ ಸುಮ್ಮನೆ ಆಗಿದ್ದಾರೆ. ಸೊ ಅಪ್ಡೇಟು ಕ್ಲಾರಿಟಿ ಎಲ್ಲ ICC ಅವರು ಕೊಡ್ತಾ ಇದ್ದಾರೆ. ಆ್ಯಂಡ್ ICC ಅವರು ಕೂಡ ಹೇಳಿದ್ದಾರೆ, ನಮ್ಮ ಕರ್ತವ್ಯ ಅದು, ನಿಮ್ಮ ಸೇಫ್ಟಿನ ಕಾಪಾಡೋದು ನಮ್ಮ ಕರ್ತವ್ಯ. ಸುಮ್ಮನೆ ಹೆಂಗೆ ಬೇಕೋ ಹಂಗೆ ಕಳಿಸ್ಬಿಡೋದಕ್ಕಾಗೋದಿಲ್ಲ. ಏನೇ ನಡೀತಾ ಇದ್ರು ಕೂಡ ಆಮೇಲೆ ನಮ್ಮ ಮೇಲೆ ಬರುತ್ತೆ, ನಮಗೆ ಕೇಳ್ತಾರೆ ಅವಾಗ ಏನಕ್ಕೆ ಕಳಿಸ್ಬಿಟ್ರಿ ಅವ್ರನ್ನ ಪಟ್ಟಣಂಗೆ ಅಂತ. ಸೊ ಒಂದು ಚಾರ್ಟರ್ ಫ್ಲೈಟ್ನ ರೆಡಿ ಮಾಡಿ ಅಂತ ಇವರು ಕೇಳ್ಕೊತಾ ಇದ್ದಾರೆ. ಏನೇ ಇರಲಿ ನಾವು ಹೋಗ್ತೀವಿ ಗುರು, ಹೋಗ್ಬಿಡ್ಬೇಕು ನಾವು ಅಷ್ಟೇ. ಏನಕ್ಕೆ ಹೋಗ್ಬಿಡ್ಬೇಕು? ಒಂದು ವೆಕೇಷನಿಗೆ ಬಂದಿದ್ದೀವಿ ಅಂತ ಸ್ವಲ್ಪ ಎಂಜಾಯ್ ಮಾಡೋದು ಆಯ್ತಪ್ಪ ಇಂಡಿಯಾದಲ್ಲಿ. ಏನೋ 4-5 ದಿನ ಡಿಲೇ ಆದರೆ ಏನಾಗುತ್ತೆ ಅಲ್ಲಿ? ಏನೂ ಆಗಲ್ಲ, ಪ್ರಪಂಚ ಏನು ಪ್ರಳಯ ಆಗೋದಿಲ್ಲ. ಕಮಿಟ್ಮೆಂಟ್ಸ್ ಇರ್ಬೋದು, ಏನೇ ಇರ್ಬೋದು. ಬಟ್ ಈ ಥರ ಒಂದು ಸಿಚುವೇಶನ್, ವಾರ್ ಸಿಚುವೇಶನ್ ಇಟ್ಕೊಂಡು ಕೂಡ ನೀವು ಓಡಾಗಬೇಕು, ನಾವು ಫ್ಯಾಮಿಲಿ ಮಿಸ್ ಮಾಡ್ಕೊತಿದ್ವಿ, ಅದು ಮಿಸ್ ಮಾಡ್ಕೊತಿದ್ದೀವಿ ಅಂತಂದರೆ ಇದಕ್ಕೆ ಒಂಥರ ಅರ್ಥನೂ ಇರೋದಿಲ್ಲ. ವರ್ಲ್ಡ್ ಕಪ್ ಫೈನಲ್ಗೆ ಬಂದಿತ್ತು ಅಂದರೆ ಆಡ್ತಾರಿಲ್ವ ಇವರು? ಒಂದು 4-5 ದಿನ ಡಿಲೇ ಆಗಿದೆಯಪ್ಪ, ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ. ಸುಮ್ಮನೆ ಟ್ವೀಟ್ ಮಾಡೋದು, ರೊನಾಲ್ಡೋಗೆ ಟ್ಯಾಗ್ ಮಾಡೋದು, ಇದು ಮಾಡೋದು, ರೆಸ್ಕ್ಯೂ ಮಾಡಿ ಅನ್ನೋದು ಏನಾಗ್ಬಿಟ್ಟೈತಪ್ಪ ಇಂಡಿಯಾದಲ್ಲಿ ಇವರಿಗೆ ರೆಸ್ಕ್ಯೂ ಮಾಡೋದಂಥದ್ದು ಎಲ್ಲ. ಇಡೀ ಪ್ರಪಂಚದಲ್ಲೆಲ್ಲ ಹಂಗೆ ಹಿಂಗೆ ಯುದ್ಧಗಳೆಲ್ಲ ಆಗ್ತಾ ಇದೆ, ಇಂಡಿಯಾ ಮಾತ್ರ ಸೇಫ್ ಆಗಿದೆ, ಸೇಫೆಸ್ಟ್ ಕಂಟ್ರಿ ಆಗಿದೆ. ಇವಾಗ ಇವ್ರಿಗೆ ರೆಸ್ಕ್ಯೂ ಮಾಡಬೇಕಂತಿಲ್ಲ. ಅಖಿಲ್ ಹುಸೇನ್ ಏನು ತಲೆಯಲ್ಲಿ ಏನಾದ್ರು ಒಂದು ಸ್ವಲ್ಪ ಇಟ್ಕೊಂಡು ಮಾತಾಡಬೇಕಪ್ಪ. ಸುಮ್ಮನೆ ನೋಡಿ ಸಿಚುವೇಶನ್ ನೋಡ್ಕೊಂಡು ಮಾತಾಡಬೇಕು. ಇಲ್ಲಿ ಏರ್ ರೆಸ್ಟ್ರಿಕ್ಷನ್ ಇದ್ರೂ ಕೂಡ ಇವ್ರನ್ನ ಬಿಟ್ಬಿಡ್ಬೇಕಾ? ಹೆಂಗೆ ಬೇಕೋ ಹಂಗೆ ಮಿಡ್ಲ್ ಈಸ್ಟ್ ರೀಜನಿಂದ ಹೋಗ್ಬೇಕು ಇವ್ರನ್ನ ಹೆಂಗೆ ಬೇಕೋ ಹಂಗೆ ಬಿಟ್ಬಿಡೋಕ್ಕಾಗ್ತದ? ಸೊ ಇವರು ಅರ್ಥ ಮಾಡ್ಕೊಬೇಕಾಗುತ್ತೆ. ಸುಮ್ಮನೆ ಏನಾದ್ರು ಟ್ವೀಟ್ಗಳನ್ನ ಹೊಡೆಯೋದಲ್ಲ. ಬೇರೆ ಯಾರಿಗೂ ಅಷ್ಟು ರೇಂಜಿಗೆ ಪ್ರಾಬ್ಲಮ್ ಆಗಿಲ್ಲ, ಇವ್ರಿಗೇನೆ ಅಷ್ಟು ಪ್ರಾಬ್ಲಮ್ ಆಗಿರೋದು. ಯಾಕಂದರೆ ಆ ಒಂದು ರೆಸ್ಟ್ರಿಕ್ಟೆಡ್ ರೀಜನ್ನಿಂದನೇ ಇವ್ರು ಹೋಗ್ಬೇಕಾಗಿರೋದ್ರಿಂದ ಇವರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅಷ್ಟೇ. ಇಲ್ಲಾಂದರೆ ಇವ್ರನ್ನೇನು ಇಟ್ಕೊಂಡು ಇಲ್ಲೇನು ಪೂಜೆ ಮಾಡಬೇಕೇನು? ICC ಅವ್ರದ್ದು ಜವಾಬ್ದಾರಿ, BCCI ಇದೆಲ್ಲ ಜವಾಬ್ದಾರಿ ಇವ್ರನ್ನ ಕಳಿಸೋ ಅಂಥದ್ದು. ಏನು ಹೇಳಬೇಕಾಗತ್ತೆ ಇಂಥವ್ರಿಗೆ? ಸುಮ್ಮನೆ ಓವರ್ ಆ್ಯಕ್ಷನ್ ಮಾಡ್ತಾವ್ರೆ ಅಂತ ಅನ್ಸುತ್ತೆ ಅಷ್ಟೇ. ಏನಲ್ಲ ತಿಂಗಳಾನ್ಗಟ್ಲೆ ಇರ್ತಾರೆ. IPLಗೆ ಬಂತು ಅಂತಂದರೆ ಇಲ್ಲಿ 2 ತಿಂಗಳು 3 ತಿಂಗಳು ಇರ್ತಾರೆ. ಇಲ್ಲಿ 1 ತಿಂಗಳು ಇರೋದಕ್ಕಾಗೋದಿಲ್ಲ ಇವರಿಗೆ. 4-5 ದಿನ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಅಂದರೆ ಅದು ರೆಸ್ಟ್ರಿಕ್ಷನ್ ಇರುವಂಥ ಟೈಮಲ್ಲಿ, ವಾರ್ ನಡೀತಿರೋಂಥ ಸಿಚುವೇಷನಲ್ಲಿ ಓಡಬೇಕು, ಅದು ಮಿಸ್ ಮಾಡ್ಕೊತಿದ್ದೀನಿ, ಇದು ಮಿಸ್ ಮಾಡ್ಕೊತಿದ್ದೀನಿ, ಅದು ಇದು ಏನೋ ರೆಸ್ಕ್ಯೂ ಮಾಡಿ, ಬದನೆಕಾಯಿ ಮಾಡಿ, ಬೇಳೆಕಾಳು ಮಾಡಿ ಅಂತೆಲ್ಲ ಆಗ್ತಾರೆ ಅಂತಂದರೆ ಇದೊಂದು ಸ್ವಲ್ಪ ಕ್ರಿಂಜ್ ಅಂತಲೇ ಅನಿಸುತ್ತೆ. ಸೊ ಸಿಚುವೇಶನ್ ನೋಡ್ಕೊಬೇಕು, ಏನಾಗ್ತಿದೆ ಪ್ರಪಂಚದಲ್ಲಿ ಅಂತ ತಲೆಯಲ್ಲಿರಬೇಕು ಸ್ವಲ್ಪ. ಆ್ಯಂಡ್ ಖಂಡಿತ ಅಪ್ಡೇಟ್ ಅಂತೂ ಕೊಡ್ತಾ ಇದ್ದಾರಂತೆ ICC ಅವರು. ಇವ್ರಿಗೆ 24 ಅವರ್ಸಲ್ಲಿ ಅರೇಂಜ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಬಟ್ ಅದೇ ಏರ್ ರೆಸ್ಟ್ರಿಕ್ಷನ್ ಎಲ್ಲ ನೋಡಿಕೊಂಡು ಅವೈಲಬಿಲಿಟಿ ಇತ್ತು ಅಂದರೆ ಅರೇಂಜ್ ಮಾಡ್ತೀವಿ ಅಂತ. ಅಂದರೆ ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲಿ ಹೋಗೋಕ್ಕಾಗಲ್ಲ ಗುರು. ಇವರೇನು ದೊಡ್ಡ ಸುಬೇದಾರ್ಗಳ ಇವರು ಹೋಗೋದಕ್ಕೆ? ಅಂದರೆ ಏನು ಇವರೇನು ಸೀಮೆಗಿಲ್ದವ್ರ ಅಂತ ಹೇಳ್ತಾ ಇದ್ದೀನಿ. ಇವರು ಜನನೇ ತಾನೇ ಅಲ್ಲಿ. ಸೊ ಹಂಗೆಲ್ಲ ಕಳ್ಸೋಕ್ಕಾಗೋದಿಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾದಲ್ಲೆಲ್ಲ. ಆಮೇಲೆ ICC ತಲೆಗೆ ಬರುತ್ತೆ ಅಷ್ಟೇ, ಕಳ್ಸೋಕ್ಕಾಗೋದಿಲ್ಲ. ಫಸ್ಟ್ ಆಫ್ ಆಲ್ ಕಳ್ಸಿದ್ರು ಕೂಡ ಇವ್ರ ತಲೆಗೇನೆ ಬರುತ್ತೆ ಏನಾದ್ರು ಆಯಿತು ಅಂತಂದಾಗ. ಅರ್ಥ ಮಾಡ್ಕೊಬೇಕು ಸ್ವಲ್ಪನಾದರೂ ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸು ಪೋಸ್ಟ್ಗಳನ್ನ ಹೊಡೆಯೋದಕ್ಕಿಂತ ಮುಂಚೆ.